ಹಿಂದುತ್ವ ಬಿಜೆಪಿಯವರ ಸ್ವತ್ತಲ್ಲ. ನೈತಿಕ ಬೆಂಬಲ ನೀಡಲು ಧರ್ಮಸ್ಥಳ ಯಾತ್ರೆ ಕೈಗೊಂಡಿರುವುದಾಗಿ ಕಾಂಗ್ರೆಸ್ ಶಾಸಕ ಎಚ್.ಡಿ. ರಂಗನಾಥ ತಿಳಿಸಿದರು. ಧರ್ಮಸ್ಥಳ ಧರ್ಮಯಾತ್ರೆ ಕೈಗೊಳ್ಳುವ ಮುನ್ನ ಜಿಕೆಬಿಎಂಎಸ್ ಶಾಲಾ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಧರ್ಮಸ್ಥಳ ಯಾತ್ರೆ ಕೈಗೊಂಡು ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರದ ಮೇಲೆ ಎಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಕ್ಷೇತ್ರಕ್ಕೆ ಕಳಂಕ ಹಚ್ಚಲು ಪಿತೂರಿ ನಡೆಯುತ್ತಿದೆ ಎಂಬುದನ್ನು ನಾನು ಆಗಲೇ ಹೇಳಿದ್ದೆ. ಇಂದು ನನ್ನ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ದಂಡೆ ನನ್ನ ಜೊತೆಯಲ್ಲಿ ಬಂದು ಕ್ಷೇತ್ರಕ್ಕೆ ನೈತಿಕ ಬೆಂಬಲ ನೀಡುವ ಉದ್ದೇಶದಿಂದ ಯಾತ್ರೆ ಕೈಗೊಂಡಿದ್ದು ಹಿಂದುತ್ವ ಬಿಜೆಪಿಯ ಸ್ವತ್ತಲ್ಲ. ಧರ್ಮಸ್ಥಳಕ್ಕೆ ಬಂದಿರುವ ಆರೋಪದ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರವು ತನಿಖಾ ದಳ ಎಸ್ಐಟಿ ರಚನೆ ಮಾಡಿ ಕರ್ನಾಟಕ ರಾಜ್ಯದ ಪೊಲೀಸರು ಸಮಗ್ರ ತನಿಖೆ ಕೈಗೊಂಡಿರುತ್ತಾರೆ. ಬಿಜೆಪಿ ಪಕ್ಷದವರಿಗೆ ಇದರ ಬಗ್ಗೆ ತಿಳುವಳಿಕೆಯೇ ಇಲ್ಲದಂತಾಗಿದೆ. ಧರ್ಮವನ್ನ ಎತ್ತಿ ಹಿಡಿಯಲು ಧರ್ಮಸ್ಥಳ ಸ್ವಾಮಿಯ ಆಶೀರ್ವಾದ ಪಡೆಯಲು 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಕುಣಿಗಲ್ಲಿನಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ತಾವು ಧರ್ಮಸ್ಥಳಕ್ಕೆ ನೈತಿಕ ಬೆಂಬಲ ನೀಡಲು ಹೊರಟಿದ್ದು, ಧರ್ಮಸ್ಥಳ ಕ್ಷೇತ್ರದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷವನ್ನು ಪಡೆದು ಸ್ವಾಮಿಯ ದರ್ಶನವನ್ನು ಮಾಡಿದ್ದಾರೆ. ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯ ಕ್ಷೇತ್ರವಾಗಿದ್ದು, ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರುವ ಆರೋಪದಿಂದ ಮುಕ್ತವಾಗಿ ಗೆದ್ದು ಬರುವಂತಾಗಲಿ ಎಂದು ಮಂಜುನಾಥ ಸ್ವಾಮಿಯ ಆಶೀರ್ವಾದ ಪಡೆದು ಬರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೊಗಟ ರಾಜಣ್ಣ, ಸುಂದರ ಕುಪ್ಪೆ, ಪಾಪಣ್ಣ, ಪುರಸಭೆ ಅಧ್ಯಕ್ಷರಾದ ಮಂಜುಳಾ, ನಾಗರಾಜ್ ಮಲೈ, ಕೆಪಿಸಿಸಿ ಸದಸ್ಯರಾದ ಬೇಗೂರು ನಾರಾಯಣ, ಮಾಜಿ ಪುರಸಭಾ ಅಧ್ಯಕ್ಷ ರಂಗಸ್ವಾಮಿ, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುಮತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ, ಜೆಸಿಬಿ ರಾಜಣ್ಣ, ಯುವ ಮುಖಂಡ ಮಾರುತಿ, ಬೇಗೂರು ಮೂರ್ತಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಶಾಸಕರೊಂದಿಗೆ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡರು. ವರದಿ ಅಶೋಕ ಹೆಚ್ಎಂ, ಕುಣಿಗಲ್. ಕುಣಿಗಲ್ ತಾಲೂಕಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರ ಆದಿಯಾಗಿ ನಾವು ಸುಮಾರು 400 ಹೆಚ್ಚು ವಾಹನಗಳ ಮೂಲಕ ಹೋಗ್ತಾ ಇದ್ದೇವೆ. ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದವನ್ನು ಪಡೀಲಿಕ್ಕೆ ನಾವು ಹೊರಟಿರೋಂಥ ಹಿನ್ನೆಲೆ ವಿಶೇಷವಾಗಿ ಒಗ್ಗಟ್ಟಲ್ಲಿ ಹೋಗ್ತಿರೋಂಥದ್ದೇ ಒಂದು ದೊಡ್ಡ ಸಂದೇಶ. ನಾನು ಜಾಸ್ತಿ ಅದ್ರ ಬಗ್ಗೆ ರಾಜಕಾರಣದ ವ್ಯವಸ್ಥೆಯಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ನಾವೆಲ್ಲ ಏನಿವತ್ತು ಸಾಕಷ್ಟು ಗೊಂದಲಗಳು ಧರ್ಮಸ್ಥಳದ ವಿಚಾರದಲ್ಲಿ ಬಂದಿರೋಂಥದ್ದನ್ನು ಒಂದು ಕಡೆ ನೈತಿಕವಾಗಿ ಬೆಂಬಲ ಕೊಡೋದು ಒಂದು ಕಡೆ ಆದರೆ, ಪ್ರತಿ ವರ್ಷ ನಾವೆಲ್ಲ ಯಾವ ಸಂದರ್ಭ ಸಿಗುತ್ತೆ ಹೋಗ್ತಿದ್ದೆ. ಈ ಥರ ಒಟ್ಟಾಗಿ ಹೋಗ್ತಿರೋದು ವಿಶೇಷತೆ. ಹಾಗಾಗಿ ನಾವೆಲ್ಲ ಸುಮಾರು 4.25 ಗಂಟೆ ಪಯಣ ಇದೆ. ನಾವಾಗಲೇ ಅರ್ಧ ಗಂಟೆ ತಡವಾಗಿದ್ದೇವೆ. ಎಲ್ಲರೂ ಭಾಳಷ್ಟು ವಾಲಂಟಿಯರ್ ಆಗಿ ಅವರವರೇ ಬಂದು ನಾವೆಲ್ಲ ಒಗ್ಗಟ್ಟಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಭಕ್ತರ ಕರ್ಕೊಂಡು ಹೊರಟಿದ್ದೀರಾ?